Hello and welcome to Idea Popcorn Street. I am Anusha Sampath. ಚೇತನ್, ಮೇಘನಾ ರಾಜ್ ಹಾಗೂ ರಾಜವರ್ಧನ್ ಅಭಿನಯದ 101 ನೆನಪು ಈ ವಾರ ರಿಲೀಸ್ ಆಗಿದೆ. ಸಿನಿಮಾದ ನಿರ್ದೇಶನ ಕುಮಾರೇಶ್. ಇದೊಂದು ಯೂತ್ ಡ್ರಾಮಾ ಸಿನಿಮಾ. ಈ ಸಿನಿಮಾದ ಕತೆ ಪ್ರಮುಖವಾಗಿ ಒಂದು ಮರಾಠಿ ನೋವೆಲ್ ದುನಿಯಾದ್ರಿ ಇದನ್ನು ಆಧರಿಸಿದಂತ ಕತೆ. 1980s ನಲ್ಲಿದ್ದಂಥ ಕಾಲೇಜ್ ಕ್ಯಾಂಪಸ್. ಆ ಕಾಲೇಜ್ಗೆ ಫ್ರೆಶರ್ ಆಗಿ ಬಂದಂತ ಶ್ರೇಯಸ್. ಈ ಶ್ರೇಯಸ್ನ ಪಾತ್ರವನ್ನು ಮಾಡಿದವರು ಚೇತನ್. ಅಲ್ಲಿ ಶ್ರೇಯಸ್ಗೆ ಶ್ರುತಿ ಮೇಲೆ ಲವ್ ಆಗುತ್ತೆ. ಆ ಮೆಡಿಕಲ್ ಸ್ಟೂಡೆಂಟ್ ಪಾತ್ರವನ್ನು ನಿಭಾಯಿಸಿದವರು ಮೇಘನಾ ರಾಜ್. ಒಂದು ರೀತಿಯಲ್ಲಿ ಲವ್, ಹಾರ್ಟ್ ಬ್ರೇಕ್, ಫ್ರೆಂಡ್ಶಿಪ್, ಸ್ಯಾಕ್ರಿಫೈಸ್ ಈ ಎಲ್ಲದಿಂದ ಕೂಡಿದ ಕಾಲೇಜ್ ಡೇಸ್. ಇವೆಲ್ಲವೂ ಕೂಡ ಈ ಸಿನಿಮಾದ ಪ್ರಮುಖವಾದಂಥ ಕಥಾವಸ್ತು. ಚೇತನ್ ಅವರದ್ದು ಒಂದು ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಹಾಗೇನೆ ಮೇಘನಾ ಕೂಡ ಒಂದೊಳ್ಳೆ ಪಾತ್ರವನ್ನು ನಿಭಾಯಿಸಿದ್ದಾರೆ. ರಾಜವರ್ಧನ್ ಅವರ ಪಾತ್ರ ಕೂಡ ತುಂಬಾ ಚೆನ್ನಾಗಿದ್ದು ಪ್ರೇಕ್ಷಕರನ್ನು ಇಂಪ್ರೆಸ್ ಮಾಡಿದ್ದಾರೆ. ಬಾಕಿ ಉಳಿದ ಪಾತ್ರಗಳು ಕೂಡ ಸಿನಿಮಾದ ಮಟ್ಟಿಗೆ ತಕ್ಕ ರೀತಿಯಲ್ಲಿ ಮೂಡಿಬಂದಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇ ಅಪ್ ಟು ಮಾರ್ಕ್ ಇಲ್ಲ. ಸಿನಿಮಾವನ್ನು ನಿರ್ದೇಶಕರು ಇನ್ನೂ ಕೂಡ ಚೆನ್ನಾಗಿ ಮಾಡಬಹುದಿತ್ತು ಅಂತ ಅನಿಸುತ್ತೆ. ಸಿನಿಮಾಟೋಗ್ರಫಿ ಇಸ್ ಅಬೋವ್ ಆವರೇಜ್, ಆದರೆ ಎಡಿಟಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗಿತ್ತು. ಸಿನಿಮಾದ ಲೆಂತ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಮ್ಯೂಸಿಕ್ ಸುಮಾರಾಗಿದೆ. ಸ್ಟೋರಿ ಚೆನ್ನಾಗಿದೆ, ಆದರೆ ಡೈಲಾಗ್ಸ್ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಬಹುದಾಗಿತ್ತು. ಓವರ್ ಆಲ್ ಈ ಸಿನಿಮಾನ ಒಂದು ಸಲ ನೋಡ್ಬೋದು. ನಾವು ಈ ಸಿನಿಮಾಗೆ 3 ಔಟ್ ಆಫ್ 5 ಪಾಪ್ಕಾರ್ನ್ಸ್ ಕೊಡ್ತೀವಿ. ಇದು ಈ ಸಿನಿಮಾ ಬಗ್ಗೆ ನಮ್ಮ ಅಭಿಪ್ರಾಯ. ನಿಮಗೆ ಈ ಸಿನಿಮಾ ಬಗ್ಗೆ ಏನನ್ಸುತ್ತೆ? ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಆ್ಯಂಡ್ ಫಾರ್ ಮೋರ್ ಅಪ್ಡೇಟ್ಸ್ ಫ್ರಮ್ ಸ್ಯಾಂಡಲ್ವುಡ್, ಕೀಪ್ ವಿಸಿಟಿಂಗ್ ಐಡಿಯಾ ಪಾಪ್ಕಾರ್ನ್ ಸ್ಟ್ರೀಟ್.